ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ನಾನು ಇವತ್ತು ಇಲ್ಲಿ ಅನುಪಮ ಥಿಯೇಟರ್ನಲ್ಲಿ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ವೀರ ಕಂಬಳ ಅಂತ ಮೂವಿ ಏನಿದೆ ರಿಲೀಸ್ ಆಗಿದೆ. ಮತ್ತು ಆಲ್ಮೋಸ್ಟ್ ಇದು ತೆಲುಗು, ಹಿಂದಿ, ಕನ್ನಡ, ಇಂಗ್ಲೀಷ್ನಲ್ಲಿ ಎಲ್ಲ ರಿಲೀಸ್ ಆಗಿದೆ. ಹಾಗೂ ಇದೇ ಥರ ಈ ಮೂವಿ ಏನು ಮಾಡಿದ್ದಾರೆ ವೀರ ಕಂಬಳ ಅಂತ ಟೀಮ್ ಏನಿದೆ ಇಲ್ಲಿ ನಮ್ಮ ಜೊತೆ ಇದೆ, ಅವ್ರ ಜೊತೆನೂ ಮಾತಾಡೋಣ. ಹಾಗೂ ಇದೇ ಥರ ಮೂವಿ ಯಾವ ಥರ ಇದೆ ಬನ್ನಿ ಪಬ್ಲಿಕ್ ಜೊತೆ ಮಾತಾಡೋಣ, ರಿವ್ಯೂ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸ್ಟೋರಿ ಚೆನ್ನಾಗಿದೆ. ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ? ಸ್ಟೋರಿ ಸೂಪರ್ ಆಗಿದೆ ಸರ್, ಇನ್ನೊಂದ್ಸತಿ ನೋಡಬಹುದು. ಏನು ಬೇಜಾರಲ್ಲ. ದುಡ್ಡು ಕೊಟ್ಟು ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟು ಸೂಪರ್ ಆಗಿದೆ, ಎಲ್ಲರೂ ನೋಡ್ಬೋದು. ಚೆನ್ನಾಗಿದೆ ಎಲ್ಲ ಒಳ್ಳೆ ಆಕ್ಟಿಂಗ್ ಮಾಡಿದೆ ಅಣ್ಣ. ಚೆನ್ನಾಗಿದೆ ಫಿಲ್ಮ್, ಚೆನ್ನಾಗಿದೆ ನನ್ನ ಹೆಸರು ವಿನೀತಾ ವಿಜಯಕುಮಾರ್ ರೆಡ್ಡಿ ಅಂತ, ವೀರಕಮಲ ಪ್ರೊಡ್ಯೂಸರು. ಇವತ್ತು ಫಸ್ಟ್ ಶೋ ನಾವು ಇಟ್ಕೊಂಡಿದ್ದೀವಿ ಮೆಜೆಸ್ಟಿಕಲ್ಲಿ ಅನುಪಮದಲ್ಲಿ ಫಸ್ಟ್ ಶೋ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಜನರಿಗೆ ಭಾಳ ಖುಷಿಯಾಯಿತು. ಇದು ಒಂಥರ ನಮ್ಮ ಹಿಂದೂ ಸಂಸ್ಕೃತಿ ಇರೋದ್ರಿಂದ ಭಾಳ ಖುಷಿಯಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ನಮಗೂ ಒಂಥರ ಖುಷಿ ಆಗ್ತಾ ಇದೆ. ಸೊ ದಯವಿಟ್ಟು ನಾನು ಕೇಳ್ಕೊಂಡು ಜನರನ್ನೆಲ್ಲರನ್ನ ಬಂದು ನೋಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅಂತ ನಮ್ಗೆ ಹೇಳಿ. ದಯವಿಟ್ಟು ಎಲ್ಲರೂ ಬರಬೇಕು. ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದಾರೆ. ಕರ್ನಾಟಕ ಅಂದರೆ ವೀರೇಂದ್ರ ಹೆಗ್ಡೆ ಅವರು ಅಂದರೆ ಕರ್ನಾಟಕ. ಸೊ ಹಿಂಗಾಗಿ ನಾವು ದಯವಿಟ್ಟು ಎಲ್ಲೂ ಬಂದು ನೋಡಿ ನಮ್ಮನ್ನು ಖುಷಿ. ಮೇಡಮ್ ಡೈರೆಕ್ಷನ್ ಹೆಂಗಿದೆ ಮೇಡಮ್? ಡೈರೆಕ್ಷನ್ ಬಂದು ರಾಜನ್ ಸಿಂಗ್ ಬಾಬು ಅವರು. ಹಾಗಾಗಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಅವರು 50 ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಸೊ ಒಳ್ಳೆಯ ಮೂವಿ ತೆಗೆದಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ. ಮೇಡಮ್ ಪ್ರಕಾಶ್ ಸರ್ ಅಂದರೆ ತುಂಬ ಜನ ಲೈಕ್ ಮಾಡ್ತಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಪ್ರಕಾಶ್ ರಾಜ್ ಅವರು ನಿಜವಾಗೂ ಅವ್ರನ್ನ ಲೈಕ್ ಮಾಡೋಂಥ ವ್ಯಕ್ತಿನೇ. ಯಾಕೆಂದರೆ ಅವರು ಆ್ಯಕ್ಟಿಂಗು ಭಾಳ ನ್ಯಾಚುರಲಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಜನರು ಎಲ್ಲರೂ ಲೈಕ್ ಮಾಡ್ತಾರೆ. ಸೊ ಇದರಲ್ಲಿ ಅವರು ಲಾಯರ್ದು ಇದು ಮಾಡಿದಾರಲ್ಲ? ಹೌದೌದು, ಲಾಯರ್ದು ಅವರೇ ಫೈಟ್ ಮಾಡಿ ಅದನ್ನು ಗೆಲ್ಸ್ಕೊಟ್ಟಿರೋರು. ಅವರು ವೀರಕಂಬಳ ನಡೀಲೇಬೇಕು, ಇದು ನಮ್ಮ ಸಂಸ್ಕೃತಿ ಇದು ಅಂತ ಹೇಳಿ ಅದನ್ನು ಫೈಟ್. ಹೀರೋ ಮತ್ತು ವಿಲನ್ಸ್ಗಳ ಬಗ್ಗೆ ಏನು ಹೇಳ್ತೀರಾ? ಹೀರೋ ಮತ್ತು ವಿಲನ್ಸ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಆ್ಯಕ್ಟರ್ಸ್ ಇದ್ದಾರಲ್ಲ ಮೇನ್ ಲೀಡ್, ಅವ್ರ ಬಗ್ಗೆ ಏನು? ಸ್ವಲ್ಪ ಜೋರ. ಮೇನ್ ಲೀಡರ್ ಆ್ಯಕ್ಟರ್ಸ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಹಲೊಬ್ಬರು ಎಕ್ಸ್ಪೀರಿಯನ್ಸ್ ಇರೋರನ್ನೆಲ್ಲ ತೊಗೊಂಡು ಎಲ್ಲ ಮಾಡಿರೋದು. ಆದಿತ್ಯ ಅವ್ರದ್ದು ಎಲ್ಲರದ್ದು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಆ್ಯಕ್ಟಿಂಗ್ ಮಾಡಿದ್ದಾರೆ, ಹೆಂಗೆ ಅನಿಸ್ತಾ ಇದೆ ಮೇಡಮ್? ಜನರಿಗೆ ಏನು ಹೇಳ್ತೀರಾ ಮೇಡಮ್? ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ದೊಡ್ಡ ಪರದೆ ಮೇಲೆ ನಾನು ನೋಡ್ಕೊಳ್ಳೋಕ್ಕೆ ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಜನರು ಬಂದು ನೋಡಿದಾಗ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನಾನು ಕಾಯ್ತಾ ಇದ್ದೀನಿ ಆ್ಯಕ್ಚುಲಾಗಿ. ಯಾಕಂದರೆ ಕತೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗಾಗಿ ವೇಟಿಂಗ್ ಫಾರ್ ದ ರಿಯಾಕ್ಷನ್ಸ್. ಒಂದ್ಸಲ ಮೂವಿ ಮುಗಿದ ಮೇಲೆ ನಂಗೆ ಗೊತ್ತಾಗುತ್ತೆ ಹೇಗೆ ಜನ ರಿಯಾಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ಅಂತ. ಬಟ್ ಐ ಆಮ್ ಟು ಎಕ್ಸೈಟೆಡ್. ಮ್ಯಾಮ್, ಈ ಮೂವಿನಲ್ಲಿ ನಿಮ್ಮ ರೋಲ್ ಏನಿದೆ ಅದ್ರ ಬಗ್ಗೆ? ನಂದು ಒಂದು ಕಂಬಳನೇ ಮೇಯ್ನ್ ಆಗಿರೋದು. ನಂದು ಒಂಥರ ಅದಕ್ಕೆ ಸಹಾಯಕವಾಗಿ ಏನೇನು ಬೇಕು ಆ ಥರ ಎಲ್ಲ ರೋಲ್ಸು, ಅಂದರೆ ಎಲ್ಲ ರೋಲ್ಸು ಅದೇ ರೀತಿ ಇದೆ. ಯಾಕೆಂದರೆ ಕಂಬಳನೇ ಮೇಯ್ನ್ ಇಲ್ಲಿ. ಸೊ ನಾನು ಒಂದು ಪಾತ್ರವಾಗಿ ಜಸ್ಟ್ ಮಾಡಿದ್ದೀನಿ ಅಷ್ಟೇ. ಮ್ಯಾಮ್, ಈ ಮೂವಿಯಲ್ಲಿ 700 ಓಲ್ಡ್ ಕಲ್ಚರ್ನ ಏನಿದೆ, 700 ಕಲ್ಚರ್ನ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ಪೆಷಲಿ ಏನು ಹೇಳ್ತೀರಾ? ನಾನು ಹೇಳ್ದಂಗೆ ಸಂಸ್ಕೃತಿ ನಮ್ದು ಏನಿದೆ, ನಮಗೆಲ್ರಿಗೂ ಎಲ್ಲ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಖುಷಿಯಲ್ಲಿ ಹೇಳ್ಕೊತೀವಿ ಭಾರತದಲ್ಲಿ ಇಷ್ಟೊಂದು ಥರ ಸಂಸ್ಕೃತಿ ಇದೆ ಅಂತ. ಸೊ ಪ್ರತಿಯೊಂದೂ ನಮಗೆ ತಿಳ್ಕೊಳ್ಳೋಕ್ಕೆ ಎಲ್ಲ ಕಡೆಯಿಂದ ಅವಕಾಶ ಸಿಗಲ್ಲ. ಇಲ್ಲಿ ನಮ್ಮ ತುಳುನಾಡಿನ ಬಗ್ಗೆ, ನಾವು ಕಂಬಳದ ಬಗ್ಗೆ ಇಲ್ಲಿ ನಾವು ತೋರಿಸ್ತಿರೋದ್ರಿಂದ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನಗೆ ತುಂಬ ಚೆನ್ನಾಗಿ ಆಪರ್ಚುನಿಟಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಷ್ಟು ದೊಡ್ಡ ಸಂಸ್ಕೃತಿ, ಅಷ್ಟು ಹಳೆಯ ಸಂಸ್ಕೃತಿಯನ್ನು ನಾವು ಇನ್ನೂ ಮುಂದೆ ಒರೆಸ್ಕೊಂಡು ಹೋಗಬೇಕು. ಅದು ಯಾಕೆ ಮಾಡ್ತಾರೆ, ಇಷ್ಟು ದಿನದಿಂದ ಯಾಕೆ ಮಾಡ್ಕೊಂಡು ಬಂದಿದ್ರು ಅನ್ನೋದೆಲ್ಲ ನಮ್ಗೆ ಇದರಲ್ಲಿ ಗೊತ್ತಾಗ್ತಿದೆ. ಹಾಗಾಗಿ ಜನ ಇದರಿಂದ ಇನ್ನೂ ಜಾಸ್ತಿ ತಿಳ್ಕೊಳ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮ್ಯಾಮ್, ಪ್ರಕಾಶ್ ರಾಜ್ ಬಗ್ಗೆ ಏನು ಹೇಳ್ತೀರಾ? ಅವರಂಥ ಲೆಜೆಂಡ್ರಿ ಆ್ಯಕ್ಟರು, ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಅವರು ಅಷ್ಟು ದೊಡ್ಡ ವ್ಯಕ್ತಿ ಅವರು. ಸೊ ತುಂಬ ಖುಷಿಯಾಗಿದೆ ನನಗೆ ಅವ್ರು ಇದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಅಂತ. ಅದರಲ್ಲೂ ಮೇಯ್ನಾಗಿ ಅವ್ರು ಬೇಕೇ ಬೇಕು, ಹಾಗಾಗಿ ಮಾಡಿದ್ದಾರೆ ಅಂತ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಮೇಡಮ್ ಆ್ಯಕ್ಟರ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಹೀರೋ ಬಗ್ಗೆ ಏನು ಹೇಳ್ತೀರಾ? ಅವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್. ಅವರಿಂದ ನಾನು ತುಂಬ ಕಲ್ತಿದ್ದೇನೆ, ತುಂಬ ಚೆಂದ ಮಾಡಿದ್ದಾರೆ. ಹಾಗಾಗಿ ಐ ಆಮ್ ಸೋ ಹ್ಯಾಪಿ ದಟ್ ಐ ವರ್ಕ್ ವಿತ್. ಮೇಡಮ್, ನಮ್ಮ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ? ಎಲ್ಲರೂ ಬಂದು ಕಮಲ ಮೂವಿ ನೋಡಿ ನಮ್ಮ ಸಂಸ್ಕೃತಿ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ಕೇಳ್ಕೊಳ್ತೇನೆ. ಬಂದು ನೋಡಿ